ನರೇಗಾ ಹೆಸರು ಬದಲಾವಣೆಗೆ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನರೇಗಾ ಹೆಸರು ಬದಲಾವಣೆ ಬಗ್ಗೆ ಈಗ ಸಿಡಿದೆದ್ದಿದ್ದಾರೆ. ಕೇಂದ್ರದ ಧೋರಣೆ ವಿರುದ್ಧ ಕೆಂಡ ಕಾರಿದ್ದಾರೆ ಡಿಕೆ ಶಿವಕುಮಾರ್. ನೋಟಿನ ಮೇಲಿರುವ ಗಾಂಧಿಯನ್ನ ಬೇಕಿದ್ರೂ ಕೂಡ ತೆಗೆಯಿರಿ. ಈ ಅನ್ಯಾಯಕ್ಕೆ ದೇಶದ ಜನರೇ ಶೀಘ್ರವಾಗಿ ಉತ್ತರವನ್ನು ಕೊಡ್ತಾರೆ. ದೇಶವಾಸಿಗಳ ಮನದಿಂದ ಮಹಾತ್ಮರನ್ನ ದೂರ ಮಾಡಲು ಆಗಲ್ಲ. 100 ವರ್ಷಗಳ ಹಿಂದೆ ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರ ಹೆಸರಿನಲ್ಲೇ ನಿರುದ್ಯೋಗ ನಿವಾರಣೆಗೆ ನರೇಗಾ ಜಾರಿಯಾಗುತ್ತೆ. ಆದರೆ ಈ ಸರ್ಕಾರ ಗಾಂಧಿ ಹೆಸರನ್ನೇ ಬದಲಿಸ್ತಾ ಇದೆ. ಇದರ ವಿರುದ್ಧ ದೇಶಾದ್ಯಂತ ಆಂದೋಲನ ನಡೆಯಲಿದೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. They want to change Gandhi's name. They want to change Gandhi. Not good party. See, let them change this of Gandhi also. Gandhiji, we wanted to do unemployment guarantee scheme. That is under the leadership of Sonia Gandhi and Manmohan Singh ji. We made this Narega. It is a program in the country, employment guarantee scheme, which is all over the world. So it was been named of our great leader, who the Congress president. He was a Congress president 100 years ago. Under his name, it has been named. He is a Mahatma who never occupied any position except the Congress president. So under his name, this guarantee was there. They wanted to die this scheme so that they want more from the government. They wanted to kill this scheme. They have changed it. But this will give a big movement will start. In Karnataka itself, a big movement will start against this decision which they have taken. They want to change Gandhi's name. ರಾಜಭವನದ ಹೆಸರು ಬದಲಾವಣೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಹೇಳುವಂತೆ ರಾಜಭವನ ಇದು ಬ್ರಿಟಿಷರು ಇಟ್ಟಂತ ಹೆಸರು, ಇದನ್ನ ಲೋಕಭವನ ಅಂತೇಳಿ ಬದಲಾಯಿಸಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿತ್ತು. ಹೀಗಾಗಿ ರಾಜ್ಯದಲ್ಲಿ ರಾಜಭವನದ ಚರ್ಚೆ ರಂಗೇರ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ವರ್ಸಸ್ ಕೇಂದ್ರ ಅನ್ನೋ ರೀತಿಯಲ್ಲಾಗಿದೆ. ತಾರಕಕ್ಕೇರ್ತಾ ಇದೆ ರಾಜಭವನದ ಹೆಸರು ಬದಲಾವಣೆಯ ಜಟಾಪಟಿ. ರಾಜಭವನ ಹೆಸರು ಬದಲಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೇಂದ್ರದ ನಿರ್ಧಾರದ ವಿರುದ್ಧ ತೊಡೆ ತಟ್ಟಿದ ಸಿದ್ದರಾಮಯ್ಯ, ರಾಜಭವನ ಸರ್ಕಾರದ ಆಸ್ತಿ, ಹೆಸರು ಬದಲಿಸಲು ಬರುವುದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗಿ ಮುಂದುವರಿಯಲಿ ಅಂತೇಳಿ ಸಿಎಂ ಹೇಳ್ತಾ ಇದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ. ಕೇಂದ್ರ ವರ್ಸಸ್ ರಾಜ್ಯ ವಾರ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಭವನದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ಕಚೇರಿಯಿಂದ ರಾಜಭವನದ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಲೋಕಭವನ ನಾಮಕರಣಕ್ಕೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕುತೂಹಲವನ್ನು ಮೂಡಿಸಿದ ರಾಜ್ಯ ಸರ್ಕಾರದ ಈ ನಡೆ ಏನ್ ಮಾಡುತ್ತೆ ಅನ್ನೋದು. ಪತ್ರದ ಕಾಪಿಯನ್ನ ತಾವು ಗಮನಿಸ್ತಾ ಇದ್ದೀರಿ, ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ರಾಜಭವನ ವರ್ಸಸ್ ಲೋಕಭವನ ವಾರಿದು. ರಾಜಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದನ್ನ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ಇಟ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ರಾಜ್ಯಪಾಲರು ಅಲ್ಲಿದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದನ್ನು ರಾಜಭವನ ಅಂತೇಳಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ, ಲೋಕಭವನ ಅಂತಲೂ ಮಾಡಕ್ ಬರಲ್ಲ. ಸೊ ರಾಜಭವನ ಅಂತ ಇರ್ಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾ. ಇದು ಬಿಟ್ರೆ ಇನ್ನು ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಕ್ ಹೋಗಲ್ಲ. ನರೇಗಾ ಹೆಸರು ಬದಲಾವಣೆಗೆ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನರೇಗಾ ಹೆಸರು ಬದಲಾವಣೆ ಬಗ್ಗೆ ಈಗ ಸಿಡಿದೆದ್ದಿದ್ದಾರೆ.
ಕೇಂದ್ರದ ಧೋರಣೆ ವಿರುದ್ಧ ಕೆಂಡಕಾರಿದ್ದಾರೆ ಡಿಕೆ ಶಿವಕುಮಾರ್. ನೋಟಿನ ಮೇಲಿರುವ ಗಾಂಧಿಯನ್ನ ಬೇಕಿದ್ರೂ ಕೂಡ ತೆಗೆಯಿರಿ. ಈ ಅನ್ಯಾಯಕ್ಕೆ ದೇಶದ ಜನರೇ ಶೀಘ್ರವಾಗಿ ಉತ್ತರವನ್ನು ಕೊಡ್ತಾರೆ. ದೇಶವಾಸಿಗಳ ಮನದಿಂದ ಮಹಾತ್ಮರನ್ನ ದೂರ ಮಾಡಲು ಆಗಲ್ಲ. 100 ವರ್ಷಗಳ ಹಿಂದೆ ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಅವರ ಹೆಸರಿನಲ್ಲೇ ನಿರುದ್ಯೋಗ ನಿವಾರಣೆಗೆ ನರೇಗಾ ಜಾರಿಯಾಗುತ್ತೆ. ಆದರೆ ಈ ಸರ್ಕಾರ ಗಾಂಧಿ ಹೆಸರನ್ನೇ ಬದಲಿಸ್ತಾ ಇದೆ. ಇದರ ವಿರುದ್ಧ ದೇಶಾದ್ಯಂತ ಆಂದೋಲನ ನಡೆಯಲಿದೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. They want to change Gandhi's name. Huh? They want to change Gandhi. Note see, let them change this of Gandhi also. Gandhiji, we wanted to do unemployment guarantee scheme. That is under the leadership of Sonia Gandhi and Manmohan Singh ji. We made this Narega. It is a program in the country, employment guarantee scheme, which is all over the world. So it was been named of our great leader, who the Congress president. He was a Congress president 100 years ago. Under his name it has been named. He is Mahatma, who never occupied any position except the Congress president. So under his name this guarantee was there. They wanted to die this scheme so that they want more from the government. They wanted to kill this scheme. They have changed it. But this will give a big movement will start. In Karnataka itself, a big movement will start against this decision which they have taken. They want to change Gandhi's name. Huh? ರಾಜಭವನದ ಹೆಸರು ಬದಲಾವಣೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಹೇಳುವಂತೆ ರಾಜಭವನ ಇದು ಬ್ರಿಟಿಷರು ಇಟ್ಟಂತ ಹೆಸರು, ಇದನ್ನ ಲೋಕಭವನ ಅಂತೇಳಿ ಬದಲಾಯಿಸಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿತ್ತು. ಹೀಗಾಗಿ ರಾಜ್ಯದಲ್ಲಿ ರಾಜಭವನದ ಚರ್ಚೆ ರಂಗೇರ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ವರ್ಸಸ್ ಕೇಂದ್ರ ಅನ್ನೋ ರೀತಿಯಲ್ಲಾಗಿದೆ. ತಾರಕಕ್ಕೇರ್ತಾ ಇದೆ ರಾಜಭವನದ ಹೆಸರು ಬದಲಾವಣೆಯ ಜಟಾಪಟಿ. ರಾಜಭವನ ಹೆಸರು ಬದಲಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೇಂದ್ರದ ನಿರ್ಧಾರದ ವಿರುದ್ಧ ತೊಡೆ ತಟ್ಟಿದ ಸಿದ್ದರಾಮಯ್ಯ, ರಾಜಭವನ ಸರ್ಕಾರದ ಆಸ್ತಿ, ಹೆಸರು ಬದಲಿಸಲು ಬರುವುದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತೇಳಿ ಸಿಎಂ ಹೇಳ್ತಾ ಇದ್ದಾರೆ. ತಾರಕಕ್ಕೇರ್ತಾ ಇದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ. ಕೇಂದ್ರ ವರ್ಸಸ್ ರಾಜ್ಯ ವಾರ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಭವನದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ಕಚೇರಿಯಿಂದ ರಾಜಭವನದ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ.